ನಿನಗೇನಪ್ಪ ನಾನು ಹೇಳೋದು, ನಾನೇ ದೊಡ್ಡ ಅಧಿಕಾರಿ, ನಿನಗೇನಪ್ಪ ಹೇಳೋದು? ಕೆರೆ ಜಾಗದಲ್ಲಿ ಬಂದು ಕಟ್ಕೊಂಡಿದ್ದೆ. ನಾವು ಸುಮಾರು 20 ವರ್ಷದಿಂದ 25 ವರ್ಷದಿಂದ ವಾಸ ಮಾಡ್ತಾಯಿದ್ದೀರಿ. ಕರೆಂಟ್ ಬಿಲ್ ಐತೆ, ಮೀಟ್ರ್ ಬಿಲ್ ಐತೆ, ಗ್ಯಾಸ್ ಬಿಲ್ ಐತೆ, ರಿಜಿಸ್ಟ್ರ್ ಪೇಪರ್ಗಳು ಐತೆ. ನೋಡಿ ಸುಮಾರಾಗಿ ಬಂದ್ಬಿಟ್ಟು ಆ ಮನೆ ಮಾತ್ರ ತೋರಿಸ್ತಾ ಇರೋದು TV9 ಇದೆಲ್ಲ ಹೊಡೆದಾಕಿರೋದು ಏನು ಸರ್? ಬಡವ್ರುಗಳು ಅಲ್ಲಿ ಸಾಲ ಮಾಡಿಕೊಂಡು ಕಟ್ಟಿರೋದು, ಸೀಟ್ ಮನೆಗಳು ಕಟ್ಟಿರೋದು, ಬಡವ್ರುಗಳು ಚೀಟಿಗಳು ಹಾಕ್ಕೊಂಡು ಎಲ್ಲೆಲ್ಲ ಕಟ್ಟಿರೋದು. ತುಂಬ ಕಷ್ಟಪಟ್ಟಿದ್ದಾರೆ ಅವರವರು ಕಟ್ಟೋಕ್ಕೆ. ನನಗೆ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರೆ, ಪಕ್ಕ ರಿಜಿಸ್ಟ್ರ್ ಐತೆ. ಏನಂದರೆ ಇವಾಗ ಖಾತಾ ಕಟ್ತಾಯಿದ್ದೀನಿ, ಕಂದಾಯ ಕಟ್ತಾಯಿದ್ದೀನಿ, ಎಲ್ಲ ರನ್ನಿಂಗಲ್ಲಿ ಐತೆ. ಇವಾಗ ಸಡನ್ ಅಂತ ಬಂತು, ಒಂದೇ ಒಂದು ಮಾತಿಲ್ಲ, ಕರೆಂಟು ಕಟ್ ಮಾಡಿಲ್ಲ, ಏನಿಲ್ಲ. ಬಂದಿದ್ದ ತಕ್ಷಣ ದಬ್ಬಿಟ್ರು, ಬಂದರು, ಸೈಡ್ಗೆ ಹೋಗ್ರಿ ಅಂತ ಎಲ್ಲರನ್ನ ಲೊಟ್ಟ ಎತ್ಕೊಂಡ್ಬಂದು ಓಡಿಸ್ಬಿಟ್ರು. ನೆನ್ನೆ ಬಂದು ಅಷ್ಟು ಪೊಲೀಸವ್ರು ಏನು ಮಾತಾಡೋಕ್ಕಾಗಿಲ್ಲ. ನೆನ್ನೆ ಪೊಲೀಸರು ಕೂಡ ದಬ್ಬಾಳಿಕೆ ಮಾಡಿದ್ರ, ನಮ್ಮ ಮನೆಯನ್ನ ಕೆಡುತ್ತಾ ಇದ್ದಾರೆ, ನಾವು ನಿಲ್ಲಿಸಬೇಕು ಅಂತ. ನೀವೇನು ನಿಲ್ಲಿಸೋದಕ್ಕೆ ಅಷ್ಟೊಂದು ಅಧಿಕಾರಿಗಳು ಬಂದು ಇಲ್ಲಿ ನಿಂತ್ಕೊಂಡು ಆ ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡ್ಬಂದು ಹಿಂದೆ ನಿಲ್ಸ್ಕೊಂಡು ಅವ್ರು ಕೆಡಬೇಕಾರೆ ಸಾಮಾನ್ಯ ವ್ಯಕ್ತಿಗಳು ಅವ್ರು ಏನು ಮಾಡ್ತಾರೆ ಹೇಳಿ? ಬಡ ಜನಗಳು ಫಸ್ಟು ಇವಾಗ ತಿಂಗಳಿಗೆ ಒಂದ್ಸರಿ ಕಡೆ ವಾರ ಬಂದುಬಿಟ್ಟು ಸ್ಟೇಷನಲ್ಲಿ ಮೀಟಿಂಗ್ ಕೊಡ್ತಾರೆ. ಸಾಮಾನ್ಯ ಜನ ಹೋಗ್ತಾರೆ, ಸಂಘಟನೆಯವರು ಹೋಗ್ತಾರೆ, ಪ್ರತಿಯೊಬ್ಬರು ಒಂದು ಇಲ್ಲಿ ಒಂದು ಕೌನ್ಸಿಲಿಂಗ್ ಆಗಲಿ, ಒಂದು ಕಾಂಗ್ರೆಸ್ BJP ಅನ್ನೋರು ಒಬ್ಬೊಬ್ಬರು ಪ್ರತಿಯೊಂದು ವ್ಯಕ್ತಿನೂ ಹೋಗ್ತಾರೆ. ಅಂಥವ್ರಿಗೆ ಅವ್ರು ಮಾಹಿತಿ ಕೊಡಬೇಕಾಗಿತ್ತು ಪೊಲೀಸ್ನವ್ರಿಗೆ. ಈ ಥರ ಪೊಲೀಸ್ನವ್ರು ಬಂದುಬಿಟ್ಟು ನಿಮ್ಮ ಮನೆ ಜಪ್ತಿ ಮಾಡ್ತಾರೆ, ನೀವು ಆದಷ್ಟು ಬೇಗ ಮನೆ ಖಾಲಿ ಮಾಡಿರಿ ಅಂತ ಪೊಲೀಸ್ನವ್ರು ಯಾರಾದರೂ ಒಬ್ಬರಾದರೂ ಬಂದು ಇವರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಬಡ ಜನಕ್ಕೆ ಗೊತ್ತಾಗೋದು. ಅವರಿಗೆ ಇನ್ಫಾರ್ಮೇಷನು ಕೊಟ್ಟಿಲ್ಲ, ನೆಕ್ಸ್ಟು ಅವರಿಗೆ ನೋಟಿಸ್ ಅನ್ನೋದೇ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಎಲ್ಲರೂ ಪಾಪ ಕೂಲಿ ಕೆಲಸ ಮಾಡಿಕೊಂಡು ಸ್ಕೂಲಲ್ಲಿ, ಗಾರ್ಮೆಂಟ್ಸಲ್ಲಿ ಮನೆ ಕೆಲಸ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋರು ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರುವಾಗ ಆ ಟೈಮಲ್ಲಿ ಎಲ್ಲ ಬಂದುಬಿಟ್ಟು ಅಧಿಕಾರಿಗಳು ಇಲ್ಲಿ ನಿಂತ್ಕೊಂಡು ಮನೆ ಹೊಡಿಯೋದಂತೆ. ಹಂಗೆ ಮಾಡಿದ್ರೆ ಹೆಂಗೆ ಸರ್? ಯಾವ ಥರ ನ್ಯಾಯ ಇದು? ಇದು ಒಂದೇ ಕೆರೆ ಅಲ್ಲ, ಬೆಂಗಳೂರಲ್ಲಿ ಎಷ್ಟು ಕೆರೆಗಳಿದ್ದಾವೆ ಅಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಬನ್ನಿ. ಇವ್ರಿಗೊಂದು 3 ತಿಂಗಳು ಒಂದು ನೋಟಿಸ್ ಕೊಟ್ಟು ಹಿಂಗೆ ಐತೆ ಅಂತ ಅವ್ರಿಗೆ ಹೇಳಿ, ವಿಚಾರ ತಿಳಿಸ್ಲಿ, ಅವ್ರು ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊತಾರೆ ತೊಗೊಳ್ಳಿ. ಅದನ್ನು ಬಿಟ್ಬಿಟ್ಟು ಏಕೆ ಬಂದುಬಿಟ್ಟು ಈ ಥರ ಮನೆಗಳು ಹೊಡಿಯೋದು ಈ ಥರ ಎಲ್ಲ ಮಾಡಿದ್ರೆ ತಪ್ಪಲ್ವಾ ಸರ್? 25 ಅವರಿಗೆ ರೇಷನ್ ಕಾರ್ಡ್ ಇದೆ, ಕರೆಂಟ್ ಬಿಲ್ ಇದೆ, ಓಟ್ ಅಧಿಕಾರ ಇದೆ, ಪ್ರತಿಯೊಂದು ಇದೆ, ಮನೆಗೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಎಲ್ಲೋಗಿದ್ರ ರಾಜಕಾರಣಿಗಳೆಲ್ಲ? ಎಲ್ಲೋಗಿದ್ರು? ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಸರ್? 25 ವರ್ಷ 30 ವರ್ಷದಿಂದ ಇಲ್ಲಿ ವಾಸ ಮಾಡೋರು ಇದ್ದಾರೆ ಸರ್. ಇಲ್ಲಿ MLA ಅವ್ರು ಇನ್ನೂ ಬಂದಿಲ್ಲ, ಈ ಕಡೆಗೆ ಯಾರು ಬಂದಿಲ್ಲ ಸರ್ ಈ ಕಡೆಗೆ. ಎಸ್ ವೀಕ್ಷಕರೇ, ನೀವು ನೋಡ್ಬೋದು ಈ ರೀತಿಯಾದಂತಹ ಆಕ್ರೋಶವನ್ನ ಹೊರಪಡಿಸ್ತಾ ಇದ್ದಾರೆ. ಇದನ್ನ ನೇರವಾಗಿ ಹೇಳ್ಬೋದು, ಇದು DC ಅವರ ದಬ್ಬಾಳಿಕೆ ಅಂತ. ಪಾಪ ರಾಮಣ್ಣನವ್ರು ಏನೋ ಬಡವರಿಗೆ ಅಂತ ಒಂದೊಂದು ಜಾಗ ತೋರಿಸಿ ಅವ್ರಿಗೆ ಅಂತ ಒಂದು ನೆರಳು ಕೊಟ್ಟು ಒಂದು ಕಡೆ ಕೂರಿಸಿದ್ದಾರೆ. ಅಂಥವ್ರ ಮೇಲೇನೆ ಇವಾಗ ಅಪರಾಧ ಹೊರಿಸಿದ್ದಾರೆ, ಮಾರ್ಕೊಂಡಿದ್ದಾರೆ, ಮಾಡಿದ್ದಾರೆ ಅಂತ. ಯಾರು 1 ಲಕ್ಷ 2 ಲಕ್ಷ ಕೊಟ್ಟು ಜಾಗ ತಗೊಂಡಿದ್ದಾರೆ, ಅವ್ರಿಗೆ ರೋಡು, ಕರೆಂಟು, ನೀರಿನ ವ್ಯವಸ್ಥೆ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಯಾರೇನು ಸುಮ್ಮನೆ ಮಾಡಿಕೊಟ್ಟಿಲ್ಲ, ಅವ್ರ ದುಡ್ಡು ತಗೊಂಡು ಅವ್ರಿಗೆ ಮಾಡಿದ್ದಾರೆ. ಗೌರ್ಮೆಂಟ್ ಜಾಗ ಅದ ಬಿಟ್ಟು ಇರೋದೆಲ್ಲ ಗಡಿ ಬಿಟ್ಟು ಅವನ್ನ ಏನು ಅರ್ಥ? ಇಷ್ಟು ದಿನ ಎಲ್ಲೇ ಹೋಯ್ದಾರ ಗೌರ್ಮೆಂಟು? ಈಗ ನೀವೆಲ್ಲ ಏನು ಮಾಡ್ಕೊಂಡಿದ್ರಿ? ಎಲ್ಲಿ ವಾಸ ಆಗ್ತೀವಿ? ಏನು ಮಾಡೋಕ್ಕಾಗಲ್ಲ, ಬಿಡಲ್ಲ ಅವರು, ಗಿಜಿ ಚುಚ್ಕೊಬಿಟ್ರಲ್ಲ ಜನಗಳು. ಈಗ ಏನು ಇದೇ ಜಾಗದಲ್ಲಿ ಈಗ ನೀವು ಟೆಂಟ್ ಅನ್ನ ಹಾಕಿಕೊಂಡು ವಾಸ ಮಾಡ್ತಾ ಇದ್ರಿ? ಓಕೆ, ಇದೇ ಜಾಗ ನಮ್ಗೆ ಬೇಕು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.